ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಕುರ್ಚಿ ಪಾಲಿಟಿಕ್ಸ್. ನಮ್ಮ ತಂದೆಯೇ 5 ವರ್ಷ ಮುಖ್ಯಮಂತ್ರಿ ಅಂತ ಮತ್ತೊಮ್ಮೆ ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಅಧಿವೇಶನದ ಆರಂಭ ದಿನನೂ ಕೂಡ ಬೆಂಕಿ ಹಚ್ಚಿದ್ರು ಇದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡುವ ಮುಖಾಂತರ. ಅದು ಅಲ್ಲಿಗೆ ತಣ್ಣಗಾಗ್ತಾ ಇಲ್ಲ, ಮತ್ತೆ ಪದೇ ಪದೇ ಅದೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಬರ್ತಾ ಇದ್ದಾರೆ ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ. ಯತೀಂದ್ರ ಪುನರುಚ್ಚಾರ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಚರ್ಚೆಗೀಡಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ, ಹೈಕಮಾಂಡ್ ಕ್ಲಿಯರ್ ಆಗಿ ಇದನ್ನೇ ಹೇಳಿದೆ. ಎಲ್ಲಿ ಹೇಳಿದೆಯೋ ಗೊತ್ತಿಲ್ಲ, ಇವರಿಗೆ ಹೇಳಿರ್ಬೇಕೇನು. ಅವ್ರು ಇದುವರೆಗೂ ಒಬ್ರು ತುಟಿಕ್ ಪಿಟಿಕ್ ಅಂದಿಲ್ಲ. ರಾಹುಲ್ ಗಾಂಧಿ ಆಗ್ಲಿ, ವೇಣುಗೋಪಾಲ್ ಆಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹಿಂದೆ ಮುಂದೆ ನೋಡ್ತಾರೆ. ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತಂದೆನೇ 5 ವರ್ಷ ಸಿಎಂ ಅಂತ. ಬೆಳಗಾವಿಯಲ್ಲಿ ಪರಿಷತ್ ಸದಸ್ಯ ಯತೀಂದ್ರ ಅವರ ಹೇಳಿಕೆ. ಯತೀಂದ್ರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿಕೆಗೆ ಸಿಎಂ ಪ್ರತಿಕ್ರಿಯೆ ಕೊಡಲಿ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಇದು. No dazzle for CM polls right now. I have already told you. Now everything is clear. High command is clear. As of now, there will be no changes in leadership. No dazzle for CM polls right now. I have already told you. Now everything is clear. High command is clear. As of now, there will be. I think CM will reply for him. ಯತೀಂದ್ರ ಅವರ ಹಿಂದೆ ಅವರೇ ಇರ್ತಾರೆ, ಮತ್ಯಾರಿರ್ತಾರೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಆ ವಿಚಾರವನ್ನ ನೀವು ಅವರನ್ನೇ ಕೇಳಬೇಕು. ಯತೀಂದ್ರ ಹೇಳಿಕೆಯ ಸಂಬಂಧ ಕೂತು ಚರ್ಚಿಸ್ತೇವೆ ಅಂತ ಹೇಳಿದ್ದಾರೆ. ಇದು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಅವ್ರು ಹೇಳಿದ್ದಾರೆ, ಅವ್ರನ್ನೇ ಕೇಳಬೇಕು ನೀವು ಅಷ್ಟೇ. ಅದು ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನೀವು ಅವ್ರನ್ನೇ ಕೇಳಬೇಕು. ಚರ್ಚೆ ಆಗಿಲ್ವಾ ಸರ್ ಈ ವಿಚಾರವಾಗಿ? ಅಲ್ಲಿ ಚರ್ಚೆ ಆಗಿಲ್ಲ. ಅಧಿವೇಶನದ ನಡುವೆ ವಿರೋಧ ಪಕ್ಷಗಳಿಗೆ ಆಹಾರ ಆಗ್ತಾ ಇಲ್ವಾ ಅಂತ ಈ ರೀತಿ ಹೇಳಿಕೆಗಳು, ಈ ರೀತಿ ಗೊಂದಲ ಸೃಷ್ಟಿ ಮಾಡುವಂತದ್ದು, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹೇಳಿಕೆ ಯಾರೋ ಇದ್ದಾರೆ ಅಂತ ಹೇಳ್ತಿರೋದು. ಅವರಿಂದ ಅವರೇ ಇರ್ತಾರೆ, ಅವರಿಂದ ಅವರೇ ಇರ್ಬೇಕು, ಬೇರೆಯವ್ರು ಯಾರಿರ್ಲಿಕ್ಕೆ ಆಗೋಲ್ಲ. ಬೇರೆ ಯಾರಾದ್ರೂ ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಬಲಾತ್ಕಾರ, ಚಮತ್ಕಾರ ಏನು ನಮಗ್ ಗೊತ್ತಿಲ್ಲ. ಮೊನ್ನೆ ಕೂಡ ಇದು ಆಲ್ರೆಡಿ ಹೇಳಿದಾರೆ ಒಂದ್ಸಾರಿ, ಇಲ್ಲಿ ಈಗಾಗಲೇ ಹೇಳಿದಾರೆ ಒಂದ್ಸಾರಿ. ಇದು 2ನೇ ಸರಿ ಅಂದ್ರೆ 1ನೇ ಸರ್? 2ನೇ ಸರಿ ಹೇಳಿದಾರೆ. ಸ್ವಲ್ಪ ನೋಡೋಣ. ಈಗೇನಿಲ್ಲ, ಈಗೇನೆ ಅಂತ ಹೇಳಕ್ಲ ಸ್ವತಂತ್ರ ಆಗಿದ್ದಾರೆ ಎಲ್ಲರೂ, ಹಿಂಗಾಗಿ ಹೇಳ್ತಾರೆ ಅಷ್ಟೇ. ನಿಮಗೆ ಏನನ್ಸುತ್ತೆ ಸರ್, ಸಿಎಂ ಬದಲಾವಣೆ ಆಗತ್ತಾ ಅಥವಾ ಸಿದ್ದರಾಮಯ್ಯ ಮುಂದುವರಿತಾರೆ ಸರ್ ನೇರವಾಗಿ? ಇಲ್ಲ, ನೇರವಾಗಿ ಅಂತ ಅಧಿಕಾರ ನಮ್ಗಿಲ್ಲ. ಯಾರು ಹೇಳ್ಬೇಕು, ಕಾಯೋಣ, ಹೈಕಮಾಂಡ್ ಕಾಯೋಣ ಅಷ್ಟೇ. ಖಂಡಿತ ಆಗುತ್ತೆ. ಯತೀಂದ್ರ ಹೇಳಿಕೆಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಡಿಕೆಶಿ ಆಪ್ತ ಬಣದಲ್ಲಿರುವಂತಹ ಶಾಸಕ ಕುಣಿಗಲ್ ರಂಗನಾಥ್ ಹೇಳಿದ್ದಾರೆ. ನಮ್ಮಲ್ಲಿ ಗೊಂದಲ ಇಲ್ಲ, ಹೈಕಮಾಂಡ್ ಸೂಚನೆಯನ್ನ ಪಾಲಿಸ್ತೇವೆ. ಡಿಕೆಶಿ ಸಿಎಂ ಆಗ್ತಾರೆ ಎನ್ನುವಂತ ಪ್ರಶ್ನೆಗೆ ನೋ ಕಮೆಂಟ್ಸ್ ಅಂತ ಹೇಳಿದ್ರು. ರಂಗನಾಥ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಇವತ್ತಿನ ಹೇಳಿಕೆ ಬಹಳಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದೆ. ಹೈಕಮಾಂಡ್ ನಲ್ಲಿ ಎಲ್ಲವೂ ನಿರ್ಧಾರ ಆಗಿದೆ, ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಏನು ಹೈಕಮಾಂಡ್ ಸೂಚನೆ ಕೊಡ್ತಾರೆ ಅದರಂತೆ ಪಾಲಿಸ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಿದ್ರೆ ಯಾವುದೇ ಬದಲಾವಣೆ ಆಗೋದಿಲ್ಲ ಆಗಿದ್ರೆ ಈ ಅವಧಿಯಲ್ಲಿ? ಅದು ಹೈಕಮಾಂಡ್ ನಿರ್ಧಾರ ತೆಗೆದುಕೊತಾರೆ ಅಂತ ಹೇಳ್ತಾರೆ. ಅದನ್ನ ನಾನು ಹೇಳೋಷ್ಟು ದೊಡ್ಡನಲ್ಲ ನಾನು. ಈ ಹಿಂದೆ ತಾವು ಹೇಳ್ತಾ ಇದ್ರಿ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂಥದ್ದು. ಈಗಲೂ ತಮ್ಮ ಬೇಡಿಕೆ ಹಾಗೆ ಇದೆಯಾ? ಈ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾಗಿದ್ರೆ? ನೋ ಕಾಮೆಂಟ್ಸ್. ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಹೈಕಮಾಂಡ್ ಅವರು ಹೇಳಿರಂತೆ ನಾವು ಎಲ್ಲ ಪಾಲಿಸ್ತೀವಿ. ನಾವು ವಿ ಆರ್ ಡಿಸಿಪ್ಲಿನ್ ಸೋಲ್ಜರ್ ಆಫ್ ಕಾಂಗ್ರೆಸ್ ಪಾರ್ಟಿ. ತಾವು ಹೇಳ್ತಾ ಇದ್ರಿ ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೇವೆ, ಹೈಕಮಾಂಡ್ ನಮಗೆ ನೋಟಿಸ್ ಕೊಟ್ಟಿದೆ ಅಂತ ಹೇಳ್ತಾ ಇದ್ರಿ. ಆದ್ರೆ ಇದೇ ರೀತಿಯಾಗಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಯಾಕೆ ನಡ್ಕೊಳ್ತಾ ಇಲ್ಲ? ಯತೀಂದ್ರ ಅವರು ಯಾಕೆ ಪಾರ್ಟಿಯ ನಿಯಮಗಳನ್ನ ಮೀರಿ ಮಾತಾಡ್ತಾ ಇದ್ದಾರೆ ಅಂತ ನಾವು ಅವ್ರನ್ನೇ ಕೇಳ್ಕೋಬೇಕು. ಈ ಸದನ ನಡೆಯುವಂತ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರುವಂತ ಕಾರಣಕ್ಕಾಗಿ ವಿಪಕ್ಷಗಳಿಗೆ ಆಹಾರ ಆಗ್ತಿಲ್ವಾ? ಕಾಂಗ್ರೆಸ್ನ ಕ್ರೆಡಿಬಿಲಿಟಿ ಕಡಿಮೆ ಆಗ್ತಿಲ್ವಾ ಅಂತ ವಿಶ್ವಾಸಾರ್ಹತೆ? ನೋಡಿ, ಒಂದು ಹೇಳ್ತೇನೆ ನಾನು, ಮನದಾಳದ ಮಾತು. ಇವತ್ತೊಬ್ಬ ನಾನು ಶಾಸಕನಾಗಿ ನನ್ನ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಮುಜುಗರ ಮಾಡಬಾರ್ದು, ನನ್ನ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಮುಜುಗರ ಮಾಡಬಾರ್ದು. ನಮ್ದೇನಿದೆ, ನಮ್ಮ ಇತಿಮಿತಿಯಲ್ಲಿ ನಾನು ಕೆಲಸ ಮಾಡಬೇಕು, ಅಷ್ಟಕ್ಕೆ ನಾನು ಸೀಮಿತ ಆಗಿದ್ದೀನಿ. ಅದು ಮಾತನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡು ಒಂದು ಕುಟುಂಬ ತರ ಹೋಗ್ಬೇಕಾದಂತ ಜವಾಬ್ದಾರಿ ನಮ್ಮ ಮೇಲಿದೆ. ಅಷ್ಟಕ್ಕೆ ಮಾತು ನಿಲ್ಸೋಣ. ಧನ್ಯವಾದಗಳು. ಯತೀಂದ್ರ ಅವರ ಹೇಳಿಕೆ ಹಿಂದೆ ಯಾರಿದ್ದಾರೆ ಅಂತ
ನನ್ಗೆ ಗೊತ್ತಿಲ್ಲ ಅದು. ಇದಿಷ್ಟು ಕುಣಿಗಲ್ ರಂಗನಾಥ್ ಅವರು ಹೇಳ್ತಾ ಇರುವಂತ ಮಾತು. ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯಿಂದ ಯಾರಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾವೆಲ್ಲರೂ ಪಾರ್ಟಿಯ ಶಿಸ್ತಿನ ಸಿಪಾಯಿಗಳು, ಆ ಕಾರಣಕ್ಕಾಗಿ ನಾವು ಪಾರ್ಟಿಯ ಶಿಸ್ತನ್ನು ಮೀರೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸಚಿವ ಕೆಜೆ ಜಾರ್ಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೇಳಿಕೆಯಿಂದ ಸರ್ಕಾರಕ್ಕೆ ಏನು ಮುಜುಗರ ಇಲ್ಲ. ಯತೀಂದ್ರ ಅವರು ಹೇಳಿದ್ರೆ ಯತೀಂದ್ರ ಅವರನ್ನೇ ಕೇಳಿ. ಯತೀಂದ್ರ ಸಿಎಂ ಪುತ್ರನಷ್ಟೇ ಅಲ್ಲ, ಪರಿಷತ್ ಸದಸ್ಯರಿದ್ದಾರೆ, ಅವರನ್ನೇ ಕೇಳಿ ಅಂತ ಹೇಳಿದ್ರು. ಅವ್ರು ಯತೀಂದ್ರ ಅವ್ರೇನಾದ್ರು ಹೇಳಿದ್ರೆ ಯತೀಂದ್ರ ಅವ್ರನ್ನ ಕೇಳಿ, ಗೊತ್ತಾಯ್ತು. ಅವ್ರು ಉತ್ತರ ಕೊಟ್ಟು ನಾನು ಕೇಳಿದನ, ನಿಮ್ಗೆ ಯಾರು ಹೇಳಿದ್ದನಲ್ಲ, ಮುಖ್ಯಮಂತ್ರಿ ಮಗ ಅಂದ್ಬಿಟ್ಟು ಅವ್ರು ಈಸ MLC, ಅವ್ರೇನಾದ್ರು ಹೇಳಿದ್ರೆ ಅವ್ರನ್ನ ಕೇಳಿ ನೋಡಿ, ನನ್ನ ಕೇಳ್ತೀರಾ? ನಂದೇನಂದ್ರೆ ಬಿಟ್ರೆ ನನ್ನ ಹಿಂದಿನ ಸಚಿವರು ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಇದ್ರೆ ಕೇಳಿ ನಾನು ಹೇಳ್ತೀನಿ. ಒಂದ್ ಕಡೆ ನೆಕ್ಸ್ಟ್ ಸಿಎಂ DK ಶಿವಕುಮಾರ್ ಅಂತ ಫ್ಯಾನ್ಸ್ ಹೇಳ್ತಿದ್ದಾರೆ. ಕೆಲವರು DKಶಿ ಸಿಎಂ ಆಗ್ಲಿ ಅಂತ ತಿರುಪತಿಗೆ ಪಾದಯಾತ್ರೆ ಹೋಗ್ತಿದ್ದಾರೆ. ಇನ್ನು ಒಂದ್ ಕಡೆ ಪರಮೇಶ್ವರ್ ಮುಂದಿನ ಸಿಎಂ ಅಂತ ಬೆಳಗಾವಿಯಲ್ಲಿ ಬೆಂಬಲಿಗರು ಜೈಕಾರ ಹಾಕಿದ್ದಾರೆ. ಈ ನಡುವೆ ಮುಂದಿನ ಸಿಎಂ ಸತೀಶ್ ಅಂತ ಬೆಂಬಲಿಗರು ಪೋಸ್ಟ್ ಮಾಡ್ತಿದ್ದಾರೆ. ಎಲ್ಲಾ ಬೆಂಬಲಿಗರದ್ದು ನಮ್ಮ ನಾಯಕರು ಸಿಎಂ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೋಸ್ಟು, ಅಭಿಮಾನ ಎಲ್ಲವನ್ನೂ ಕೂಡ ತೋರಿಸ್ತಾ ಇದ್ದಾರೆ. ಆದರೆ ಡಿಸೈಡ್ ಮಾಡುವಂಥದ್ದು ಫಸ್ಟ್ ಆಫ್ ಆಲ್ ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡಿದ ಬಳಿಕ ಇದೆಲ್ಲವೂ ಕೂಡ ಚರ್ಚೆ ಆಗುವಂಥದ್ದು. ಕಾದೋಣ ಎಲ್ಲಿಗೆ ಹೋಗ್ಬಿಟ್ಟೆ.